Welcome to my channel. Today we discuss commutator functions. So before we understanding about commutator function, first we understand about what is generator. So generator means already we know it is a machine. In that machine is converts mechanical energy into electrical energy. How electrical energy is produced? So here one of the magnetic field. So this is also one of the conductor. So when this conductor rotate in between a magnetic field, this conductor cuts the magnetic lines of force, then this conductor induces an EMF. So this induced EMF always in the nature of AC ಅಥವಾ alternating nature ಅಲ್ಲಿ ಇರುತ್ತೆ. Okay, how this AC voltage is induced in a simple loop generator ಅಲ್ಲಿ ಹೇಗೆ ಇಂಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. Okay, here I have to taken two magnetic poles. So that means magnetic field, either it may be permanent magnet or electromagnet. Okay, so in between one of the loop is placed. So that means loop means ಇನ್ನು ಬ್ರಾಡ್ ಸೆನ್ಸ್ ಅಲ್ಲಿ ನಾವು ಆರ್ಮೇಚರ್ ಅಂತ ಏನು ಕರಿತೀವಲ್ಲ ಅದ್ರ ಬದಲಿಗೆ ನಾವು ಏನು ಮಾಡಿದೀವಿ, ಒನ್ ಆಫ್ ದ ಲೂಪ್ ಅನ್ನ ಕನೆಕ್ಟ್ ಮಾಡಿದೀವಿ. ಸೊ ದಟ್ ಲೂಪ್ ಈಸ್ ಆಲ್ಸೋ ಕಾಲ್ಡ್ ಒನ್ ಆಫ್ ದ ಕಾಯಿಲ್. ಎಂಡ್ ಆಫ್ ದ ಕಾಯಿಲ್ ದೇರ್ ಆರ್ ಟೂ ಸ್ಲಿಪ್ ರಿಂಗ್ಸ್ ಅನ್ನ ನಾವು ಇಲ್ಲಿ ಪ್ಲೇಸ್ ಮಾಡಿದೀವಿ. ಸೊ ಎರಡು ಸ್ಲಿಪ್ ರಿಂಗ್ಸ್ ಅನ್ನ ಪ್ಲೇಸ್ ಮಾಡಿದೀವಿ ಅಂದ್ರೆ ಇನ್ ಬಿಟ್ವೀನ್ ಇನ್ಸುಲೇಷನ್ ಇದೆ. ಸೊ ದೀಸ್ ಸ್ಲಿಪ್ ರಿಂಗ್ ನಾರ್ಮಲಿ ಮೌಂಟೆಡ್ ಆನ್ ದ ಸೇಮ್ ಶಾಫ್ಟ್ ಆಫ್ ದ ಆರ್ಮೇಚರ್. ಈ ಆರ್ಮೇಚರ್ ಅಂತ ಏನಿದೆಯಲ್ಲ ಆ ಆರ್ಮೇಚರ್ ಮೇಲ್ಭಾಗದಲ್ಲೇ ಈ ಒಂದು ಸ್ಲಿಪ್ ರಿಂಗ್ಸ್ ಅನ್ನ ನಾವು ಮೌಂಟ್ ಮಾಡಿದೀವಿ. ಓಕೆ, ಸೊ ಒನ್ ಎಂಡ್ ಆಫ್ ದ ಕಾಯಿಲ್ ಈಸ್ ಕನೆಕ್ಟೆಡ್ ಟು ದ ಒನ್ ಆಫ್ ದ ಸ್ಲಿಪ್ ರಿಂಗ್ಸ್, ಸೊ ದಟ್ ಈಸ್ ಕಾಲ್ಡ್ ಒನ್ ಆಫ್ ದ ಫಸ್ಟ್, ಅಂಡ್ ಅನದರ್ ಎಂಡ್ ಆಫ್ ದ coil is connected to the second slip rings. Okay, so in this ಮೇಲಭಾಗದಲ್ಲಿ ಯಾವುದ್ರ ಮೇಲ್ಭಾಗದಲ್ಲಿ ಸ್ಲಿಪ್ ರಿಂಗ್ ಮೇಲಭಾಗದಲ್ಲಿ ಟೂ ಬ್ರಷಸ್ ಆರ್ ಪ್ಲೇಸ್ಡ್. ಸೊ ದಟ್ ಈಸ್ ಕಾಲ್ಡ್ ಒನ್ ಆಫ್ ದ ಸ್ಟೇಷನರಿ ಬ್ರಷಸ್ ಅಂತ ಕರಿತೀವಿ. ಸೊ ದಿಸ್ ಸ್ಟೇಷನರಿ ಬ್ರಷಸ್ ನಾರ್ಮಲಿ ರಿವಾಲ್ವ್. ಸೊ ನಾರ್ಮಲಿ ಏನಾಗುತ್ತೆ ಅಂದ್ರೆ ಆಲ್ವೇಸ್ ಎಗನೆಸ್ಟ್ ದ ರೊಟೇಷನ್ ಆಫ್ ಸ್ಲಿಪ್ ರಿಂಗ್. ಸ್ಲಿಪ್ ರಿಂಗ್ ಯಾವ ರೊಟೇಷನ್ ಅಲ್ಲಿ ರೊಟೇಷನ್ ಆಗಿರುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ಒಂದು ಯಾವುದು ಬ್ರಷಸ್ ಒತ್ತಡವನ್ನು ಕೊಡ್ತಾ ಇರುತ್ತೆ. ಸೊ ದಟ್ಸ್ ಮೀನ್ಸ್ ವಿ ಕ್ಯಾನ್ ಗೆಟ್ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ನಾವು ಆ ಒಂದು ಬ್ರಷಸ್ ಮುಖಾಂತರ ಕರೆಂಟ್ ಅನ್ನ ಕೊಡಬಹುದು. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಕನೆಕ್ಟ್ ದ ಒನ್ ಆಫ್ ದ ಲೋಡ್. ಓಕೆ, ಸೊ ಹೌ ದಿಸ್ ಸಿಂಪಲ್ ಲೂಪ್ generator induces an AC nature of current or AC nature of voltage ಯಾವ ರೀತಿ ಇಂಡ್ಯೂಸ್ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ವಿ ಹ್ಯಾವ್ ಟು ಟೇಕನ್ ದಿಸ್ ಲೂಪ್. ನಾರ್ಮಲಿ ವಿ ಹ್ಯಾವ್ ಟು ಪ್ಲೇಸ್ ಲೈಕ್ ದಿಸ್. ಯಾವ ರೀತಿ ಶೇಪ್ ಇದೆ? ಅಂಡರ್ ದ ನಾರ್ತ್ ಪೋಲ್, ದ ಕಾಯಿಲ್ ಸೈಡ್ ಯೂಸ್ ವಿಲ್ ಬಿ ಎ ಅಂಡ್ ಬಿ. ಅಂಡರ್ ದ ಸೌತ್ ಪೋಲ್ ಕಾಯಿಲ್ ಸೈಡ್ ಯೂಸ್ ವಿಲ್ ಬಿ ಸಿ ಅಂಡ್ ಡಿ. ಹಿಯರ್ magnetic lines of force usually be cuts. So that's why this coil is cuts the magnetic lines of force. Due to cuts the magnetic lines of force, this EMF usually be induced. That means ಈ ಒಂದು ಕಾಯಿಲ್ ಸೈಡ್ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಡೈರೆಕ್ಟೆಡ್ ದ ಕರೆಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಎ ಇಂದ ಬಿ ಕಡೆಗೆ ಕರೆಂಟ್ ಹೋಗ್ತಾ ಇದೆ. ಸೊ ಅಂಡರ್ ದ ಸೌತ್ ಪೋಲ್ ಕರೆಂಟ್ ಡೈರೆಕ್ಷನ್ ಅನ್ನು ಅಬ್ಸರ್ವ್ ಮಾಡಬಹುದು. ಸಿ ಟು ಡಿ ಕಡೆಗೆ ಕರೆಂಟ್ ಬರ್ತಾ ಇದೆ. ಸೊ ಹಿಯರ್ ಇನ್ ದಿಸ್ ಕೇಸ್ ಟು ನಾರ್ಮಲಿ ಏನಾಗಿರುತ್ತೆ ಅಂದ್ರೆ ನೆಗೆಟಿವ್ ಆಗಿರುತ್ತೆ. ಬಟ್ ಇನ್ ಕೇಸ್ ಆಫ್ ದಿಸ್ ಒನ್ ಈಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ದಿಸ್ ಕಾಯಿಲ್ ಈಸ್ ವಿಲ್ ಬಿ ರೊಟೇಟ್ ಕಂಪ್ಲೀಟ್ ಒಂದು ಇನ್ ಅನದರ್ ಆಫ್ ಸೈಕಲ್ ಅಲ್ಲಿ ಅದು ಅನದರ್ ರೊಟೇಷನ್ ಆದಾಗ ಅಂದ್ರೆ ಏನು, ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗಿದೆ. ಸೊ ಕ್ಲಾಕ್ ವೈಸ್ ರೊಟೇಷನ್ ಆದಾಗ ಸೊ ದಿಸ್ ಸಿ ಅಂಡ್ ಡಿ ಈಸ್ ವಿಲ್ ಬಿ ಕಮ್ಸ್ ಟು ಎಲ್ಲಿ ನಾರ್ತ್ ರೀಸನ್ ಅಲ್ಲಿ ಬಂದಿರುತ್ತೆ. ಅಂಡ್ ಎ ಅಂಡ್ ಬಿ ಈಸ್ ವಿಲ್ ಬಿ ಎಲ್ಲಿ ಸೌತ್ ರೀಸನ್ ಅಲ್ಲಿ ಬರುತ್ತೆ. ಸೊ ಇನ್ ದಟ್ ಸಿಚುಯೇಷನ್ ಕರೆಂಟ್ ಈಸ್ ವಿಲ್ ಬಿ ಚೇಂಜಸ್. ಕರೆಂಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದು ಎ ಇಂದ ಬಿ ಕಡೆಗೆ ಬರ್ತಕ್ಕಂಥ ಕರೆಂಟ್ ಏನಾಗಿರುತ್ತೆ ಅಂದ್ರೆ ಬಿ ಇಂದ ಎ ಕಡೆಗೆ ಕರೆಂಟ್ ಬರುತ್ತೆ. ಬಟ್ ಇನ್ ಕೇಸ್ ಆಫ್ ನಾರ್ತ್ ರೀಜನ್ ಅಲ್ಲಿ ಇರತಕ್ಕಂಥ ಯಾವುದು ಈ ಸೈಡ್ ಇಂದ ಏನಾಗಿರುತ್ತೆ ಅಂದ್ರೆ ಕರೆಂಟ್ ಯೂಸ್ ವಿಲ್ ಬಿ ಫ್ಲೋಸ್ ಡಿ ಟು ಸಿ ಕಡೆಗೆ ಹೋಗುತ್ತೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು, ಇನ್ನು ಸ್ಲಿಪ್ ರಿಂಗ್ ಅಲ್ಲಿ
ಫಸ್ಟ್ ಕೇಸಲ್ಲಿ ಏನಾಗಿತ್ತು, ಸೆಕೆಂಡ್ ಸ್ಲಿಪ್ ರಿಂಗಲ್ಲಿ ನೆಗೆಟಿವ್ ಆಗಿತ್ತು. ಆದರೆ ಈ ಒಂದು ಸೆಕೆಂಡ್ ಹಾಫ್ ಸೈಕಲಲ್ಲಿ ದಿಸ್ ಸೆಕೆಂಡ್ ಸ್ಲಿಪ್ ರಿಂಗ್ ವಿಲ್ ಬಿ ಪಾಸಿಟಿವ್ ಪೊಲಾರಿಟಿ ಆಗಿರುತ್ತೆ. ಸೊ ಫಸ್ಟ್ ಸ್ಲಿಪ್ ರಿಂಗ್ ವಿಲ್ ಬಿ ನೆಗೆಟಿವ್ ಪೊಲಾರಿಟಿ ಆಗಿರುತ್ತೆ. ಸೊ ಇಲ್ಲಿ ಇನ್ ಕಂಪ್ಲೀಟ್ ಒಂದು ರೆವಲ್ಯೂಷನ್ ಆಯಿತು ಅಂದರೆ ಇಟ್ ವಿಲ್ ಪ್ರೊಡ್ಯೂಸ್ ಅಸ್ ದ ಫಸ್ಟ್ ಹಾಫ್ ಆಫ್ ದ ಸೈಕಲ್ ಪಾಸಿಟಿವ್ ಆಗಿರುತ್ತೆ, ಇನ್ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ನೆಗೆಟಿವ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ದಟ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಎ ಸಿ ನೇಚರ್ ಅಂತ ಕರಿತೀವಿ, ಅಥವಾ ಆಲ್ಟರ್ನೇಟಿವ್ ಕರೆಂಟ್ ನೇಚರ್ ಅಂತ ಕರಿತೀವಿ. ಸೊ ದಟ್ ಟೈಪ್ ಆಫ್ ಕರೆಂಟ್, ಸೊ ನಾರ್ಮಲಿ ಏನಾಗಿರುತ್ತೆ ಅಂದರೆ ಈಸ್ ವಿಲ್ ಬಿ ಡಿಪೆಂಡ್ ಅಪಾನ್ ದ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಸೊ ಫೀಲ್ಡ್ ಪೋಲನ್ನು ನಾವು ಯಾವ ರೀತಿ ಇದೆ, ಸೊ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದಾಗ ಯು ಕ್ಯಾನ್ ಗೆಟ್ ದ ಸೈನಸಾಯ್ಡಲ್ ವೇವ್ ಫಾರ್ಮೇಷನ್. ಇಫ್ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟ್ ಪೋಲ್ಸು ಏನೋ ಅನ್ಯೂನಿಫಾರ್ಮ್ ಇತ್ತು ಅಂದಾಗ ಏನಾಗುತ್ತೆ, ನಮಗಲ್ಲಿ ಯಾವುದು ನಾನ್ ಸೈನಸಾಯ್ಡಲ್ ವೇವ್ ಫಾರ್ಮೇಷನ್ ನಮಗೆ ಸಿಗುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಏನು, ಸೊ ದಿಸ್ ಟೂ ಪೋಲ್ಸ್ ಏನಾಗಿದೆ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಆಗಿದೆ. ಸೊ ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ ಅಂದಾಗ, ಸೊ ಇದನ್ನು ಇಲ್ಲಿ ನಮಗೆ ಇಂಡ್ಯೂಸ್ ಆಗ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಅಂದರೆ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಸೊ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಎಲೆಕ್ಟ್ರಿಕಲ್ ಡಿಗ್ರಿಯಲ್ಲಿ ನಾವು ಸೈನ್ ವೇವ್ ಅನ್ನು ನಾವು ಡ್ರಾ ಮಾಡಿದಾಗ ವಿ ಕ್ಯಾನ್ ಗೆಟ್ ಲೈಕ್ ದಿಸ್ ವೇವ್ ಫಾರ್ಮೇಷನ್. ಸೊ ದಿಸ್ ಈಸ್ ಕಾಲ್ಡ್ ಒನ್ ಆಫ್ ದ ಝೀರೋ ಟೈಮಲ್ಲಿ ಇಂದ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ, ಇಟ್ ವಿಲ್ ಬಿ ಗೋಸ್ ಅಪ್. ಸೊ ಡಿಪೆಂಡ್ ಅಪಾನ್ ಪೋಲ್ ಯಾವ ರೀತಿ ಇರುತ್ತೋ ಆ ಶೇಪಲ್ಲಿ ಏನಾಗಿದೆ ನಮಗೆ ಸೈನ್ ವೇವ್ ಸಿಗ್ತಾ ಇದೆ. ಸೊ ದೆನ್ ಇಟ್ ವಿಲ್ ಬಿ ಡಿಕ್ರೀಸಸ್. ದೆನ್ in another half of the cycle, so current will be increases. In first case ಅಲ್ಲಿ ಪಾಸಿಟಿವ್ ಆಗಿರುತ್ತೆ, in second case ಅಲ್ಲಿ ನೆಗೆಟಿವ್ ಆಗಿರುತ್ತೆ. then will be goes down in 360 ಡಿಗ್ರಿಯಲ್ಲಿ. ಟೋಟಲ್ ಇನ್ ಎಲೆಕ್ಟ್ರಿಕಲ್ 360 ಡಿಗ್ರಿಯಲ್ಲಿ ಕಂಪ್ಲೀಟ್ ನಮಗೆ ಒನ್ ಆಫ್ ದ ಸೈಕಲ್ ಸಿಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವೇವ್ ಫಾರ್ಮ್ ಶೋಸ್ ಕಾಯಿಲ್ ರೊಟೇಟ್ಸ್ ಅಂಡರ್ ಅನ್ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಈ ರೀತಿಯ ಸೈನ್ ವೇವ್ ನಮಗೆ ಸಿಗ್ತದೆ. ಅದೇ ರೀತಿಯೇ ನಮಗೆ ಯಾವ ರೀತಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ, ಯೂನಿಫಾರ್ಮ್ ಅಂದಾಗ ನೀವು ಅಬ್ಸರ್ವ್ ಮಾಡ್ಬೋದು ಏನು, ಈ ಮ್ಯಾಗ್ನೆಟ್ ರೆಕ್ಟ್ಯಾಂಗ್ಯುಲರ್ ಇಲ್ಲ, ಲೈಟ್ ಆಗಿ ಏನಾಗಿದೆ, ಸ್ವಲ್ಪ ಕರ್ವ್ ಆಗಿದೆ. ಸೊ ಕರ್ವ್ ಆಗಿರೋದ್ರಿಂದ ನಮಗೆ ವಿ ಕ್ಯಾನ್ ಗೆಟ್ ವಾಟ್ ಸೈನಸಾಯ್ಡಲ್ ವೇವ್ ಫಾರ್ಮೇಷನ್ ಸಿಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಒನ್ ಆಫ್ ದ ಸೈನಸಾಯ್ಡಲ್ ವೇವ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಎ ಸಿಂಗಲ್ ಲೂಪ್ ಜನರೇಟರ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವೇವ್ ಫಾರ್ಮ್ ಶೋಸ್ ಕಾಯಿಲ್ ರೊಟೇಟ್ಸ್ ಅಂಡರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ಟೈಪ್ ಆಫ್ ವೇವ್ ಡಯಾಗ್ರಾಮ್ ಈಸ್ ಕಾಲ್ಡ್ ಸೈನ್ ವೇವ್ ಡಯಾಗ್ರಾಮ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ how to get the AC voltage in single loop generator. Okay, now we understand about how the DC voltage is obtained in a simple loop generator. So DC means direct current or unidirectional current. ನಮಗೆ in single loop generator ಅಲ್ಲಿ ಯಾವ ರೀತಿ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಹಿಯರ್ ಒನ್ ಆಫ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಕಾಲ್ಡ್ ಎನ್ ಪೋಲ್ ಅಂಡ್ ಎಸ್ ಪೋಲ್. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಸಿಂಗಲ್ ಲೂಪ್ ಆರ್ ಸಿಂಗಲ್ ಕಾಯಿಲ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆರ್ಮೇಚರ್. ಸೊ ಎಂಡ್ ಆಫ್ ದ ಲೂಪ್ ವಿ ಹ್ಯಾವ್ ಟು ಕನೆಕ್ಟ್ ದ ಟು ಸ್ಪ್ಲಿಟ್ ರಿಂಗ್. ಸೊ ಆಗಲೇ ನಾವು ಹೇಳಿರ್ತಕ್ಕಂಥದ್ದು ಏನು, ಸ್ಲಿಪ್ ರಿಂಗ್. ಸೊ ಸ್ಲಿಪ್ ರಿಂಗ್ ಅಲ್ಲಿ ನಾವು ನಾರ್ಮಲಿ ವಿ ಕ್ಯಾನ್ ಗೆಟ್ ಓನ್ಲಿ ಎ ಸಿ ನೇಚರ್ ಆಫ್ ಕರೆಂಟ್, ಬಟ್ ಇನ್ ಕೇಸ್ ಆಫ್ ಸ್ಪ್ಲಿಟ್ ರಿಂಗ್ ಅಲ್ಲಿ ನಮಗೆ ಡಿ ಸಿ ಕರೆಂಟು ನಮಗೆ ಸಿಗುತ್ತೆ. ಹೌ ಡಿ ಸಿ ಕರೆಂಟ್ ವಿಲ್ ಬಿ ಒಬ್ಟೈನ್ ಇನ್ ಕೇಸ್ ಆಫ್ ಎ ಡಿ ಸಿ ಜನರೇಟರ್. ಸೊ ಅನ್ನೋದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡೋಣ. ಓಕೆ, ಹಿಯರ್ ಎ ಬಿ ಅನ್ನು ನಾವು ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಒನ್ ಆಫ್ ದ ಸ್ಪ್ಲಿಟ್ ರಿಂಗಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ದಟ್ ಸ್ಪ್ಲಿಟ್ ರಿಂಗ್ ಈಸ್ ಕಾಲ್ಡ್ ಒನ್ ಆಫ್ ದ ಎ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಅನದರ್ ಸೈಡ್ ದಟ್ ಮೀನ್ಸ್ ಸಿ ಡಿ ಎಂಡ್ ಅನ್ನು ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಅನದರ್ ಒನ್ ಆಫ್ ದ ಸ್ಪ್ಲಿಟ್ ರಿಂಗ್ಗೆ ಕನೆಕ್ಟ್ ಮಾಡಿದ್ವಿ. ಸೊ ದಟ್ ಈಸ್ ಕಾಲ್ಡ್ ಬಿ ಅಂತ ಮೆನ್ಷನ್ ಮಾಡಿದ್ವಿ. ಸೊ ದೀಸ್
ಟೂ ಸ್ಲಿಪ್ ರಿಂಗ್ ನಾರ್ಮಲಿ ಇನ್ಸುಲೇಟೆಡ್ ಟು ಈಚ್ ಅದರ್. ಒಂದಕ್ಕೊಂದು ಏನು ಮಾಡಿದ್ವಿ ನಾವು ಇನ್ಸುಲೇಷನ್ ಮಾಡಿದ್ದೀವಿ. ಆ್ಯಂಡ್ ದಟ್ ಟೂ ಸ್ಪ್ಲಿಟ್ ರಿಂಗ್ ನಾರ್ಮಲಿ ವಿ ಹ್ಯಾವ್ ಟು ಮೌಂಟ್ ಆನ್ ಎ ಸೇಮ್ ಶಾಫ್ಟ್ ಆಫ್ ದ ಆರ್ಮೇಚರ್. ಈ ಆರ್ಮೇಚರಿನ ಶಾಫ್ಟಿಗೆ ಏನು ಮಾಡಿದ್ದೀವಿ, ಈ ಒಂದು ಸ್ಪ್ಲಿಟ್ ರಿಂಗನ್ನು ಕನೆಕ್ಟ್ ಮಾಡಿದ್ದೀವಿ. ಸೊ ಇದು ಸಿಂಪಲ್ ಲೂಪ್ ಜನರೇಟ್ ಆಗಿರೋದ್ರಿಂದ ಓನ್ಲಿ ಟೂ ಸ್ಪ್ಲಿಟ್ ರಿಂಗನ್ನು ಬಳಸಿದ್ದೀವಿ. ಇನ್ ಕೇಸ್ ಆಫ್ ಯಾವುದು ಪ್ರಾಕ್ಟಿಕಲ್ ಜನರೇಟರ್, ಕಮರ್ಷಿಯಲ್ ಜನರೇಟರಲ್ಲಿ ನಾವು ಇದನ್ನು ನಾವೇನಂತ ಕರಿತೀವಿ, ಆರ್ಮೇಚರ್ ಅಂತ ಕರಿತೀವಿ. ಸೊ ಆರ್ಮೇಚರಿನ ಹೊರಭಾಗದಲ್ಲಿ ಒನ್ ಆಫ್ ದ ಕಾಮುಟೇಟರ್ ಅಂತ ಇರುತ್ತೆ. ಅಲ್ಲಿ ನಂಬರ್ ಆಫ್ ಸೆಗ್ಮೆಂಟ್ಸು, ಇಲ್ಲಿ 2 ಇದೆ, ಅಲ್ಲಿ ನಂಬರ್ ಆಫ್ ಸೆಗ್ಮೆಂಟ್ಸ್. ಸೊ ದಟ್ ಸೆಗ್ಮೆಂಟ್ಸ್ ದಟ್ ಈಸ್ ಈಕ್ವಲ್ ಟು ಆರ್ಮೇಚರ್ ಕಾಯಿಲ್. ಆರ್ಮೇಚರ್ ಕಾಯಿಲ್ ಎಷ್ಟಿರುತ್ತೆ ಅಷ್ಟೇ ನಂಬರ್ ಆಫ್ ಸೆಗ್ಮೆಂಟ್ಸು ಅಲ್ಲಿರುತ್ತೆ. ಸೊ ಇಲ್ಲಿ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಲಿಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಈ ರೀತಿ ತಗೊಂಡಿರತಕ್ಕಂಥದ್ದು. ಸೊ ಜಸ್ಟ್ ವಿ ಹ್ಯಾವ್ ಟು ಅಸ್ಯೂಮ್, ಸೊ ದಿಸ್ ಕಾಯಿಲ್ ಯೂಸ್ ವಿಲ್ ಬಿ ಅಂಡರ್ ದ ರೀಸನ್ ಆಫ್ ಎನ್ ಪೋಲ್. ಎನ್ ಪೋಲಲ್ಲಿ ಯಾವುದಿದೆ, ಎ ಆ್ಯಂಡ್ ಬಿ ಸೈಡ್ ಇದೆ. ಆ್ಯಂಡ್ ಎಸ್ ಪೋಲಲ್ಲಿ ಯಾವುದಿದೆ, ಸಿ ಆ್ಯಂಡ್ ಡಿ ಸೈಡ್ ಇದೆ. ಸೊ ಇನ್ ದಿಸ್ ಕೇಸ್ the current is will be produced in case of a and B under the north region ಅಲ್ಲಿ ಕರೆಂಟು ಈ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಡ್ಯೂ ಟು ವೋಲ್ಟೇಜ್ ದ ಕರೆಂಟ್ ಯೂಸ್ ವಿಲ್ ಬಿ ಫ್ಲೋಸ್ ಥ್ರೂ ದ ಎ ಟು ಬಿ. ಸೊ ಇನ್ ಎ ಟು ಬಿ ಇದ್ದಾಗ ಇನ್ ಎ ಒಂದು ಸ್ಪ್ಲಿಟ್ ರಿಂಗಲ್ಲಿ, ಅಂದರೆ ಎ ಸ್ಪ್ಲಿಟ್ ರಿಂಗಲ್ಲಿ ನಾರ್ಮಲಿ ನೆಗೆಟಿವ್ ಪೊಲ್ಯಾರಿಟಿ ಇಂಡ್ಯೂಸ್ ಆಗ್ತಾ ಇದೆ. Okay, so next we understand about under the S pole C to D current is will be flows. current ಏನಾಗ್ತಾ ಇದೆ, C ಇಂದ D ಕಡೆಗೆ ಕರೆಂಟ್ ಹೋಗ್ತಾ ಇದೆ. ಇನ್ ದಿಸ್ ಕೇಸಲ್ಲಿ ನಮಗೆ ಯಾವುದು ಇನ್ನು ಸೆಕೆಂಡ್ ಇದರಲ್ಲಿ ಅಂದರೆ ಸೆಕೆಂಡ್ ಸ್ಪ್ಲಿಟ್ ರಿಂಗಲ್ಲಿ ಅಂದ್ರೇನು, ಬಿ ಸ್ಪ್ಲಿಟ್ ರಿಂಗಲ್ಲಿ ಪಾಸಿಟಿವ್ ಇದೆ. ಸೊ ದಟ್ ಟೂ ಸ್ಪ್ಲಿಟ್ ರಿಂಗಿಂದ ನಾವು ಕರೆಂಟನ್ನು ಹೊರಭಾಗಕ್ಕೆ ತಗೋಬೇಕಾದ್ರೆ, ದಟ್ ಮೀನ್ಸ್ ಎಕ್ಸ್ಟರ್ನಲ್ ಸೋರ್ಸ್ ತಗೊಳ್ಳೋಕ್ಕೋಸ್ಕರ ಏನು ಮಾಡಿದ್ದೀವಿ, ಟೂ ಬ್ರಷಸ್ ಅನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ದಟ್ ಟೂ ಬ್ರಷಸ್ ನಾರ್ಮಲಿ ಫಿಕ್ಸ್ಡ್ ಆಗಿರುತ್ತೆ. ಇಲ್ಲಿ ಯಾವ್ಯಾವ ಫಿಕ್ಸ್ಡ್ ಆಗಿದೆ, ಪೋಲ್ಸ್ ಆ್ಯಂಡ್ ಬ್ರಷಸ್ ನಾರ್ಮಲಿ ಫಿಕ್ಸ್ಡ್, ಬಟ್ ಸ್ಪ್ಲಿಟ್ ರಿಂಗ್ ಆ್ಯಂಡ್ ಆರ್ಮೇಚರ್ ಯೂಸ್ ವಿಲ್ ಬಿ ರೊಟೇಟ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇನ್ನು ಫಸ್ಟ್ ಯಾವುದರಲ್ಲಿ ಎ ಬ್ರಷಸ್ ಅಲ್ಲಿ ನೆಗೆಟಿವ್ ಪೊಲಾರಿಟಿ ಇಂಡ್ಯೂಸ್ ಆಗ್ತಾ ಇದೆ. ಇನ್ ಬಿ ಸ್ಪ್ಲಿಟ್ ರಿಂಗ್ ಅಲ್ಲಿ ಅಥವಾ ಬಿ ಬ್ರಷಸ್ ಅಲ್ಲಿ ಪಾಸಿಟಿವ್ ಪೊಲಾರಿಟಿ. ಸೊ ಇನ್ ದಿಸ್ ಕೇಸ್ ಅಲ್ಲಿ ಕರೆಂಟ್ ಯೂಸ್ ವಿಲ್ ಬಿ ಫ್ಲೋಸ್ ಎಲ್ಲಿಂದ, ಈ ಡೈರೆಕ್ಷನ್ ಇಂದ ಈ ಡೈರೆಕ್ಷನ್ ಕಡೆಗೆ ಬರ್ತಾ ಇದೆ. ಓಕೆ, ಅದೇ ರೀತಿನೇ ಇನ್ನು ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ದಿಸ್ ಈಸ್ ದ ಒನ್ ಆಫ್ ದ ಸೆಕೆಂಡ್ ಕೇಸ್ ದಟ್ ದ ಸೇಮ್ ಕಾಯಿಲ್ ಯೂಸ್ ವಿಲ್ ಬಿ ರೊಟೇಟ್, ಅಂದರೆ 90 ಡಿಗ್ರಿಯಿಂದ ಏನಾಗ್ತಾ ಇದೆ, ಹಾರಿಜಾಂಟಲ್ ಇದ್ದದ್ದು ಏನಾಗಿದೆ, ವರ್ಟಿಕಲ್ ಪೊಸಿಷನ್ ಬಂದಿದೆ. ಸೊ ವರ್ಟಿಕಲ್ ಪೊಸಿಷನ್ ಬಂದಾಗ ಏನಾಗುತ್ತೆ ಅಂದರೆ ದಟ್ ಕಾಯಿಲ್ ಡಸ್ ನಾಟ್ ಕಟ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಈ ಪೊಸಿಷನ್ ಅಲ್ಲಿ ಏನಾಗಿರುತ್ತೆ ಅಂದರೆ ದಟ್ ಕಾಯಿಲ್ ಯೂಸ್ ವಿಲ್ ಬಿ ಕಟ್ಸ್ ದ ಮ್ಯಾಕ್ಸಿಮಮ್ ಲೈನ್ಸ್ ಆಫ್ ಫೋರ್ಸ್. ಸೊ ದಟ್ಸ್ ವೈ ದಟ್ ಕಾಯಿಲ್ ಯೂಸ್ ವಿಲ್ ಬಿ ಇಂಡ್ಯೂಸಸ್ ಮ್ಯಾಕ್ಸಿಮಮ್ ಇ ಎಮ್ ಎಫ್. ಇನ್ ಸೆಕೆಂಡ್ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಈ ಕಾಯಿಲ್ಲು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸನ್ನು ಕಟ್ ಮಾಡೋದಿಲ್ಲ, ಹಾಗಾಗಿ ಇ ಎಮ್ ಎಫ್ ಕೂಡ ಇಂಡ್ಯೂಸ್ ಆಗಲ್ಲ. ಸೊ ಇನ್ ದಟ್ ಕೇಸಲ್ಲಿ ಏನಾಗಿದೆ ಅಂತ ಅಬ್ಸರ್ವ್ ಮಾಡೋಣ. ಎ ಆ್ಯಂಡ್ ಬಿ ಯೂಸ್ ವಿಲ್ ಬಿ ಅಪ್ಪರ್ ಪೊಸಿಷನಲ್ಲಿ ಇದೆ, ಸಿ ಆ್ಯಂಡ್ ಡಿ ಯೂಸ್ ವಿಲ್ ಬಿ ಡೌನ್ವರ್ಡಲ್ಲಿ ಇದೆ. ಇನ್ನು ಈ ಒಂದು ಪೊಸಿಷನ್ ಅಬ್ಸರ್ವ್ ಮಾಡಬೇಕು, ಯಾವುದು, ಎ ಯೂಸ್ ವಿಲ್ ಬಿ ಕಮ್ಸ್ ಟು ದಿಸ್ ಡೈರೆಕ್ಷನ್, ಬಿ ಯೂಸ್ ವಿಲ್ ಬಿ ಕಮ್ಸ್ ಟು ದಿಸ್ ಡೈರೆಕ್ಷನ್. ದಟ್ ಮೀನ್ಸ್ ಸ್ಪ್ಲಿಟ್ ರಿಂಗ್ಸ್ ಏನಾಗಿದೆ, ಈ ಡೈರೆಕ್ಷನ್ ಬಂದಿದೆ, ಈ ಡೈರೆಕ್ಷನ್ ಬಂದಿದೆ. ಸೊ ಬಟ್ ಇನ್ ಕೇಸ್ ಆಫ್ ಬ್ರಷಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಬ್ರಷಸ್ ಏನಾಗಿದೆ, ಅಲ್ಲಿ ಕಾನ್ಸ್ಟೆಂಟ್ ಅಂದರೆ ಸೇಮ್ ಪೊಸಿಷನ್ ಅಲ್ಲಿ ಇದೆ. ಆದರೆ ಇಲ್ಲಿ ಏನಾಗಿದೆ, ದ ಟೂ ಸ್ಪ್ಲಿಟ್ ರಿಂಗ್ ಯೂಸ್ ವಿಲ್ ಬಿ ಶಾರ್ಟ್ ಸರ್ಕ್ಯೂಟ್. ಟೂ ಸ್ಪ್ಲಿಟ್ ರಿಂಗ್ ಏನಾಗಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಸೊ ಡ್ಯೂ ಟು ಶಾರ್ಟ್ ಸರ್ಕ್ಯೂಟ್ ದೇರ್ ಇಸ್ ನೋ ಕರೆಂಟ್ ಯೂಸ್ ವಿಲ್ ಬಿ ಇಂಡ್ಯೂಸ್ ಇನ್ ದಿಸ್ ಸೆಕೆಂಡ್ ಕೇಸಸ್ ಅಲ್ಲಿ. ಓಕೆ, ಅದೇ ರೀತಿಯೇ ಇನ್ನು ಥರ್ಡ್ ಡಯಾಗ್ರಾಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗಿದೆ ಅಂತ ಅಬ್ಸರ್ವ್ ಮಾಡಿ. ದ ಸೇಮ್ ಕಾಯಿಲ್ ಯೂಸ್ ವಿಲ್ ಬಿ ರೊಟೇಟ್ ಅನದರ್ ಹಾಫ್ ಆಫ್ ದ ಸೈಕಲ್. ಫಸ್ಟಿಗೆ ಈ ಡೈರೆಕ್ಷನ್ ಅಲ್ಲಿ ಇದೆ, ನೆಕ್ಸ್ಟ್ ಈ ರೀತಿ ಆಯಿತು, ನೆಕ್ಸ್ಟ್ ಏನಾಗಿದೆ ಈ ರೀತಿ. ಅಂದರೆ ಎ ಬಿ ಇರ್ತಕ್ಕಂಥದ್ದು ಏನಾಗಿದೆ ಈ ಕಡೆಗೆ ಬರುತ್ತೆ, ಸಿ ಡಿ ಅಂತಕ್ಕಂಥದ್ದು ಈ ಡೈರೆಕ್ಷನ್ ಕಡೆಗೆ ಬರ್ತಾ ಇದೆ. ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಎ ಬಿ ಇಲ್ಲಿರ್ತಕ್ಕಂಥದ್ದು ಈ ಡೈರೆಕ್ಷನ್ಗೆ ಬಂದಿದೆ ಅಂಡರ್ ದ ಸೌತ್ ರೀಸನ್, ಆ್ಯಂಡ್ ಸಿ ಡಿ ಸೈಡ್ ಅಂತಕ್ಕಂಥದ್ದು ಇಲ್ಲಿ ಬಂದಿದೆ, ಎನ್ ರೀಸನ್ ಕಡೆಗೆ ಬಂದಿದೆ. ಹಿಯರ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆಲ್ಸೋ ಕಟ್ಸ್ ಇನ್ ದಿಸ್ ಪೊಸಿಷನ್. ಮ್ಯಾಕ್ಸಿಮಮ್
ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ ಕಟ್ ಆಗುತ್ತೆ. ಡ್ಯೂ ಟು ಮ್ಯಾಕ್ಸಿಮಮ್ ಲೈನ್ಸ್ ಆಫ್ ಫೋರ್ಸ್ ದಿಸ್ ಕಂಡಕ್ಟರ್ ಇಂಡ್ಯೂಸಸ್ ಆನ್ EMF. ಸೊ ಡ್ಯೂ ಟು ಮ್ಯಾಕ್ಸಿಮಮ್ ಫ್ಲಕ್ಸ್ ಕಟ್ಸ್ ಆಗಿರೋದ್ರಿಂದ ಕರೆಂಟ್ ಈಸ್ ವಿಲ್ ಬಿ ಫ್ಲೋಸ್ ಫ್ರಮ್ ಡಿ ಟು ಸಿ ಕಡೆಗೆ ಕರೆಂಟ್ ಹೋಗ್ತದೆ. ಆದರೆ ಬಿ ಇಂದ ಎ ಕಡೆಗೆ ಫಸ್ಟಿಗೆ ಏನಾಗ್ತಾ ಇತ್ತು, ಎ ಇಂದ ಬಿಗೆ ಹೋಗ್ತಾ ಇತ್ತು. ಇಲ್ಲಿ ಏನಾಗ್ತಾ ಇದೆ, ಬಿ ಇಂದ ಎಗೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಕಾಯಿಲಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ ವೋಲ್ಟೇಜು ಸೇಮ್ ಇರುತ್ತೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು ನೋಡಿ, ಸಿ ಟು ಡಿ ಡೈರೆಕ್ಷನ್, ಡಿ ಇಂದ ಸಿ ಕಡೆಗೆ ಕರೆಂಟ್ ಹೋಗ್ತಾ ಇದೆ. ಆದರೆ ಈ ಪೊಸಿಷನ್ ಅಲ್ಲಿ ಬಿ ಅಲ್ಲಿ ಏನಾಗಿದೆ, ಬಿ ಬ್ರಷಸ್ ಅಲ್ಲಿ ಏನಾಗಿದೆ, ನೆಗೆಟಿವ್ ಪೊಲಾರಿಟಿ ಇಂಡ್ಯೂಸ್ ಆಗಿದೆ. ಓಕೆ, ಫಸ್ಟ್ ಕೇಸಲ್ಲೂ ಕೂಡ ಯಾವುದರಲ್ಲಿ ಎ ಯಲ್ಲಿ ನೆಗೆಟಿವ್ ಪೊಲಾರಿಟಿ ಪ್ರೊಡ್ಯೂಸ್ ಆಗಿತ್ತು. ಆದರೆ ಈ ಒಂದು ಕೇಸಲ್ಲಿ ಏನಾಗಿದೆ, ಬಿ ಯಲ್ಲಿ ನೆಗೆಟಿವ್ ಪೊಲಾರಿಟಿ ಇಂಡ್ಯೂಸ್ ಆಗಿದೆ. ಯಾವುದರಲ್ಲಿ ಎ ಯಲ್ಲಿ ಏನಾಗಿದೆ, ಪಾಸಿಟಿವ್ ಪೊಲಾರಿಟಿ ಇಂಡ್ಯೂಸ್ ಆಗಿದೆ. ಸೊ ಅರ್ಥ ಮಾಡ್ಕೋಬೇಕು ಏನು, ಇಲ್ಲಿ ಇನ್ ಕೇಸ್ ಆಫ್ ಇನ್ಸ್ಟೆಡ್ ಆಫ್ ಸ್ಲಿಪ್ರಿಂಗಿಗೆ ಬದಲಾಗಿ ನಾವು ಸ್ಪ್ಲಿಟ್ರಿಂಗ್ ಅನ್ನು ಬಳಸಿದ್ದೇ ಆದರೆ ಕರೆಂಟ್ ಡೈರೆಕ್ಷನ್ ಅನ್ನ ಏನು ಮಾಡುತ್ತೆ, ಅದು ಚೇಂಜಸ್ ಮಾಡ್ತದೆ. ಸೊ ಕರೆಂಟ್ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಕೆಲಸ ಯಾವುದ್ರದ್ದಾಗಿರುತ್ತೆ, ಸ್ಪ್ಲಿಟ್ರಿಂಗ್ ಆಗಿರುತ್ತೆ. ಸೊ ಸ್ಪ್ಲಿಟ್ರಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಡಿವೈಸ್ ಫಾರ್ ರಿವರ್ಸಿಂಗ್ ದ ಬ್ರಷ್ ಕಾಂಟ್ಯಾಕ್ಟ್ ವಿತ್ ದ ಆರ್ಮೇಚರ್ coil terminal. Every time induced current in the coil always reverses so that the output current taken by the brushes remains ಏನಾಗಿರುತ್ತೆ, ಆಲ್ವೇಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಕೂಡ ಕರೆಂಟು ಈ ಡೈರೆಕ್ಷನಲ್ ಕಡೆಗೆ ಫ್ಲೋ ಆಗ್ತಾ ಇದೆ. ಅದೇ ರೀತಿಯೇ ಕೂಡ ಇನ್ ಸೆಕೆಂಡ್ ಇಲ್ಲಿ ಯಾವುದು ಲಾಸ್ಟ್ ಕೇಸಲ್ಲಿ ಅಬ್ಸರ್ವ್ ಮಾಡಬೇಕು, ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟು ಹೋಗ್ತಾ ಇದೆ. ಸೊ ದಟ್ ಮೀನ್ಸ್ ಇನ್ ದಿಸ್ ಕೇಸ್ ಅಂದರೆ ಸ್ಪ್ಲಿಟ್ರಿಂಗ್ ಅನ್ನು ಬಳಸಿದ್ದೆ ಆದರೆ ವಿ ಕ್ಯಾನ್ ಗೆಟ್ ಯೂನಿ ಡೈರೆಕ್ಷನಲ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಡೈರೆಕ್ಟ್ ನೇಚರ್ ಆಫ್ ಕರೆಂಟ್ ಅನ್ನ ಇಂಡ್ಯೂಸ್ ಮಾಡಬಹುದು. ಓಕೆ, ಸೊ ದಿಸ್ ಈಸ್ ದ ವಾಟ್ ಯೂಸಸ್ ಆಫ್ ಕಾಮುಟೇಟರ್. ಸೊ ಕಾಮುಟೇಟರ್ ಅಂದ್ರೆ ಏನು, ಕಾಮುಟೇಟರ್ ಈಸ್ ಆಲ್ಸೋ ಒನ್ ಆಫ್ ದ ಡಿವೈಸ್. ಸೊ ದಟ್ ಡಿವೈಸ್ ಏನ್ ಮಾಡುತ್ತೆ, ಇಟ್ ಕಲೆಕ್ಟ್ ದ current from the armature. So that current will be changes to the alternating nature of current into the direct nature of current ಅನ್ನ ಚೇಂಜ್ ಮಾಡುತ್ತೆ. ಇಲ್ಲಿ ನಾವು ಒಂದು ಕಾಯಿಲ್ ಅನ್ನ ಬಳಸಿರೋದ್ರಿಂದ 2 ಸ್ಲಿಪ್ ರಿಂಗ್ಸ್ ಅನ್ನ ಬಳಸಿದೀವಿ. ಸೊ 2 ಸ್ಲಿಪ್ ರಿಂಗ್ಸ್ ಅಲ್ಲಿ ಇಂಡ್ಯೂಸ್ ಆಗಿರ್ತಕ್ಕಂಥ ಒಂದು ವೋಲ್ಟೇಜ್ ಏನಾಗಿರುತ್ತೆ, ಈ ಶೇಪ್ ಅಲ್ಲಿ ಇರುತ್ತೆ. ಇನ್ನು ಫಸ್ಟ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಅಂದ್ರೆ ಫಸ್ಟ್ ರೊಟೇಷನ್ ಆದಾಗ, ಒಂದು ಆಫ್ ರೊಟೇಷನ್ ಆದಾಗ, ಇನ್ ಒನ್ ಹಾಫ್ ಆಫ್ ದ ರೊಟೇಷನ್ ವಿ ಕ್ಯಾನ್ ಗೆಟ್ ಫಸ್ಟ್ ಹಾಫ್ ಸೈಕಲ್ ಸಿಗುತ್ತೆ. ಇನ್ ಸೆಕೆಂಡ್ ಹಾಫ್ ಆಫ್ ದ ರೊಟೇಷನ್ ಅಲ್ಲಿ ಸೆಕೆಂಡ್ ಹಾಫ್ ಸೈಕಲ್ ನಮಗೆ ಸಿಗ್ತದೆ. ಸೊ ದಿಸ್ ಈಸ್ ದ ವಾಟ್ ಪಲ್ಸಿಯೇಟಿಂಗ್ ಡಿ ಸಿ ಅಂತ ಕರಿತೀವಿ. ಸೊ ಪಲ್ಸಿಯೇಟಿಂಗ್ ಡಿ ಸಿ ನಮಗೆ ಹೇಗೆ ಸಿಕ್ತು ಅಂತ ಗೊತ್ತಾಯಿತು. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಓನ್ಲಿ 2 ಸ್ಲಿಪ್ ರಿಂಗ್ಸ್ ಅನ್ನ ಬಳಸಿದ್ರೆ, 2 ಪೋಲ್ಸ್ ಅನ್ನ ಬಳಸಿದಾಗ ವಿ ಕ್ಯಾನ್ ಗೆಟ್ ಲೈಕ್ ದಿಸ್ ಯಾವುದು ವೇವ್ ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನಮಗೆ ಪಲ್ಸಸ್ ಅನ್ನ ನಾವು ಜಾಸ್ತಿ ಮಾಡ್ಕೋಬೇಕು. ಪಲ್ಸಸ್ ಅನ್ನ ಜಾಸ್ತಿ ಮಾಡಬೇಕಾದ್ರೆ ನಾವೇನ್ ಮಾಡ್ಬೋದು, ಐದರ್ ಇಟ್ ಮೇ ಬಿ ನಾವು ಏನನ್ನ ಪೋಲ್ಸ್ ಅನ್ನ ನಾವು ಜಾಸ್ತಿ ಮಾಡೋದ್ರಿಂದ, ನಂಬರ್ ಆಫ್ ಪೋಲ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋದಂಗೆ ಏನಾಗುತ್ತೆ, ಒಂದು ವೇಳೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇನ್ಸ್ಟೆಡ್ ಆಫ್ 2 ಪೋಲಿಗೆ ಬದಲಾಗಿ ನಾವು 4 ಪೋಲ್ಗಳನ್ನು ಬಳಸಿದ್ದೆ ಆದರೆ ಇದೇ ಕಾಯಿಲ್ ಏನು ಮಾಡುತ್ತೆ, ಈ ರೀತಿಯ ಒಂದು ಪಲ್ಸಸ್ಗಳನ್ನು ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ, 4 ಪಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ನಮಗೆ ಗೊತ್ತಾಯಿತು ಏನು, ಪಲ್ಸನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಪೋಲ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಪಲ್ಸು ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಏನು, ಇಲ್ಲಿ ಇನ್ಸ್ಟೆಡ್ ಆಫ್ ಒಂದು ಕಾಯಿಲಿಗೆ ಬದಲಾಗಿ ನಾವು ನಂಬರ್ ಆಫ್ ಕಾಯಿಲ್ ಅನ್ನ ಅಥವಾ ಮಲ್ಟಿಪಲ್ ಕಾಯಿಲ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಮಲ್ಟಿಪಲ್ ಸೆಗ್ಮೆಂಟ್ಸ್ ಅನ್ನ ಯೂಸ್ ಮಾಡಿದ್ದೆ ಆದರೆ ವಿ ಕ್ಯಾನ್ ಗೆಟ್ ಏನು, ಮಲ್ಟಿಪಲ್ ಯಾವುದು ಪಲ್ಸಿಯೇಟಿಂಗ್ ಡಿ ಸಿ ನಮಗೆ ಸಿಗ್ತದೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟೆಡಿ ಡಿ ಸಿ ಸಿಗ್ತದೆ. ಅದು ಹೇಗೆ ಸಿಗುತ್ತೆ ಅನ್ನೋದನ್ನ ಈ ಒಂದು ಡಯಾಗ್ರಾಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹಿಯರ್ ಒನ್ ಆಫ್ ದ ಡಯಾಗ್ರಾಮ್ ಇಸ್ ದೇರ್. ಸೊ ಇನ್ ದಿಸ್ ಡಯಾಗ್ರಾಮ್ ದೇರ್ ಆರ್ ಟೂ ಸ್ಪ್ಲಿಟ್ ರಿಂಗ್, ದಟ್ ಮೀನ್ಸ್ 1 ಸೆಟ್ ಆಫ್ ಸ್ಪ್ಲಿಟ್ ರಿಂಗ್ ಅನ್ನು ಬಳಸಿದ್ದೀವಿ. ಸೊ 2 ಪೋಲ್ಸ್ ಅನ್ನು ಬಳಸಿದ್ದೀವಿ. ಸೊ ಇನ್ ದಿಸ್ ಕೇಸ್ ವಿ ಕ್ಯಾನ್ ಗೆಟ್ ಲೈಕ್ ದಿಸ್, ಅಂದ್ರೆ ಏನು, ಔಟ್ಪುಟ್ ವೇವ್ ಫಾರ್ಮೇಷನ್ ಲೈಕ್ ದಿಸ್ ಸಿಗುತ್ತೆ. ಓಕೆ, 2 ವೇವ್ ಫಾರ್ಮೇಷನ್ ಅಬ್ಸರ್ವ್ ಮಾಡ್ಬೋದು. ಓಕೆ, ಅದೇ ರೀತಿ ನೀವು ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ನೋಡಿ, ಫಿಗರ್ ನಂಬರ್ 6B ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಏನು, ಇನ್ ದಿಸ್ ಕೇಸ್ ದೇರ್ ಆರ್
ಟೂ ಸೆಟ್ ಆಫ್ ಸ್ಪ್ಲಿಟ್ ರಿಂಗ್ಸನ್ನು ಬಳಸಿದ್ದೀವಿ. ಅಂದರೆ ಟೂ ಸೆಟ್ ಅಂದರೆ ಎಷ್ಟು, 4 ಸ್ಪ್ಲಿಟ್ ರಿಂಗ್ಗಳನ್ನು ಬಳಸಿದ್ದೀವಿ. ಸೊ 4 ಸ್ಪ್ಲಿಟ್ ರಿಂಗನ್ನು ಬಳಸಿರೋದ್ರಿಂದ ಇಲ್ಲಿ ಏನಾಗುತ್ತೆ, 2 ಕಾಯಿಲ್ಗಳನ್ನು ಬಳಸಿದ್ದೀವಿ. ಅಂದರೆ ಕಾಯಿಲ್ ಎ ಇದೆ, ಇನ್ನೊಂದು ಯಾವುದು ಕಾಯಿಲ್ ಬಿ ಇದೆ. ಈ ಸಂದರ್ಭದಲ್ಲೂ ನಮಗೆ ಎಷ್ಟು, 4 ವೇವ್ ಫಾರ್ಮೇಷನ್ ಸಿಗುತ್ತೆ. ಈ ರೀತಿಯ ಡಬಲ್ ಜಾಸ್ತಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕಾಯಿಲ್, ದಿಸ್ ಇಸ್ ದ ಸೆಕೆಂಡ್ ಕಾಯಿಲ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ವೋಲ್ಟೇಜ್ ಆಫ್ ಕಾಯಿಲ್ ಎ. ಸೊ ದಿಸ್ ಈಸ್ ದ ವೋಲ್ಟೇಜ್ ಆಫ್ ಕಾಯಿಲ್ ಬಿ. ಇದೇ ರೀತಿ ಇದು ಏನಪ್ಪಾ ಅಂದರೆ ಇನ್ನು ಒಂದು ರೆವಲ್ಯೂಷನಲ್ಲಿ ಈ ರೀತಿಯ ಪಲ್ಸಸ್ಸು ಸಿಗ್ತದೆ. ಅದೇ ರೀತಿಯೇ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಇನ್ ಕೇಸ್ ಆಫ್ ನಂಬರ್ ಆಫ್ ಅಥವಾ ಮಲ್ಟಿಪಲ್ ಸ್ಲಿಪ್ ರಿಂಗ್ಸನ್ನು ಬಳಸಿದ್ದೆ ಆದರೆ ಮಲ್ಟಿಪಲ್ ಸ್ಪ್ಲಿಟ್ ರಿಂಗ್ ಅಥವಾ ಅದನ್ನೇ ನಾವು ಕಾಮುಟೇಟರ್ ಅಂತ ಕರಿತೀವಿ. ಸೊ ಮಲ್ಟಿಪಲ್ ಸ್ಪ್ಲಿಟ್ ರಿಂಗ್ ದಟ್ ಈಸ್ ಆಲ್ಸೋ ಕಾಲ್ಡ್. ಅಲ್ಲಿ ನಂಬರ್ ಆಫ್ ಕಾಯಿಲ್ಸನ್ನು ಬಳಸಿರ್ತೀವಿ. ಸೊ ನಂಬರ್ ಆಫ್ ಕಾಯಿಲ್ಸನ್ನು ಬಳಸಿರೋದ್ರಿಂದ ಇಲ್ಲಿ ಸ್ಪ್ಲಿಟ್ ರಿಂಗು ಕೂಡ ಏನಾಗಿರುತ್ತೆ, ಜಾಸ್ತಿ. ಸೊ ಇನ್ ಬಿಟ್ವೀನ್ ದ ಸ್ಪ್ಲಿಟ್ ರಿಂಗ್ ವಿ ಹ್ಯಾವ್ ಟು ಪ್ಲೇಸ್ ದ ಒನ್ ಆಫ್ ದ ಮೈಕಾ ಶೀಟನ್ನು ಬಳಸಿದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಅದು ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು. ಸೊ ಇನ್ ದಿಸ್ ಸಿಚುವೇಶನ್ ವಿ ಕ್ಯಾನ್ ಗೆಟ್ ಸ್ಟಡಿ ಡಿ ಸಿ ವೋಲ್ಟೇಜ್. ಸೊ ದಿಸ್ ಈಸ್ ದ ಒನ್ ಆಫ್ ದ ವಾಟ್ ಇನ್ ಒನ್ ರೆವಲ್ಯೂಷನಲ್ಲಿ ಔಟ್ಪುಟ್ ವೇವ್ ಫಾರ್ಮೇಷನ್ ಈ ರೀತಿ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ how AC voltage induced in a simple loop generator and how DC voltage is induced in a simple loop generator and also wave formation ನಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲ್ಯಾಪ್ ವೈಂಡಿಂಗ್ ಮತ್ತು ವೇವ್ ವೈಂಡಿಂಗ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.